ನಟಿಯರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಲೈಂಗಿಕ ಕಿರುಕುಳ ನೀಡೋದು ದಿನೇ ದಿನೇ ಜಾಸ್ತಿ ಆಗ್ತಿರುವಂಥದ್ದು. ಈಗ ಆಲ್ರೆಡಿ ನಟಿ ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಇದೇ ರೀತಿ ಸೋಷಿಯಲ್ ಮೀಡಿಯಾ ಮೂಲಕ ಲೈಂಗಿಕ ಕಿರುಕುಳವನ್ನು ನೀಡಿ ಏನೆಲ್ಲ ಆಗಿದೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ. ಇದೀಗ ಸೀರಿಯಲ್ ನಟಿ ಅವರಿಗೂ ಕೂಡ ಇದೇ ರೀತಿ ಒಂದಷ್ಟು ಲೈಂಗಿಕ ಕಿರುಕುಳ ನೀಡಿ ಒಬ್ಬ ವ್ಯಕ್ತಿ ಮೆಸೇಜನ್ನು ಕಳಿಸ್ತಿದ್ದರು. ಸೊ ಹೀಗಾಗಿ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ದಾಖಲು ಮಾಡಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತ. ಮೇಡಮ್, ಆ್ಯಕ್ಚುಲಿ ಈಗ ಆಗ್ತಿರೋದು ಎಲ್ರಿಗೂ ಗೊತ್ತಿರೋವಂಥದ್ದೇ. ಈಗ ಎಕ್ಸಾಂಪಲ್ ಅಂತ ಅಂದರೆ ನಟಿ ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಇದೇ ರೀತಿ ನಿಮ್ಗೆ ಯಾವ ಥರ ಒಂದಷ್ಟು ಮೆಸೇಜ್ಗಳನ್ನ ಕಳಿಸಿದ್ರು, ಫೋಟೋಗಳನ್ನ ಕಳಿಸಿದ್ರು, ಅದೇ ರೀತಿ ಫೋಟೋಗಳು ಮತ್ತು ಮೆಸೇಜ್ಗಳನ್ನು ಕಳಿಸಿ ಏನೆಲ್ಲ ಆಗಿದೆ, ಒಬ್ಬ ಸ್ಟಾರ್ ನಟನ ಜೀವನ ಈಗ ಯಾವ ಸ್ಥಿತಿಗೆ ಬಂದು ತಲುಪಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥದ್ದೇ. ಸೊ ನೀವು ಕೂಡ ಈಗ ಅಂಥದ್ದೇ ಒಂದು ಪ್ರಕರಣದಲ್ಲಿ ಸಿಲುಕಿ ಬೇಸತ್ತಿದ್ದೀರಾ, ಕಂಪ್ಲೇಂಟನ್ನು ಕೂಡ ದಾಖಲು ಮಾಡಿರುವಂಥದ್ದು. ಸೊ ಏನು ಹೇಳ್ತೀವಿ ಈ ಘಟನೆ ಬಗ್ಗೆ ಅಂತ? ಮೇಡಮ್, ಇದು ನಾನು ಕಾನೂನು ಪ್ರಕಾರವಾಗಿ ಹೋಗಿದ್ದೀನಿ. ಕಾನೂನು ಯಾರು ಕೈಗೆ ತಗೋಬಾರ್ದು. ನಾನು ಮೊದಲನೇದಾಗಿ ಅದೊಂದೇ ಹೇಳೋದು, ಬೇರೆ ಏನೂ ಹೇಳೋಕ್ಕೆ ಇಷ್ಟಪಡಲ್ಲ ಅದ್ರ ಬಗ್ಗೆ. ಈಗ ನಡೀತಿದೆ ಅವ್ರದ್ದು ತನಿಖೆ, ಅದರದ್ದಲ್ಲ. ನಂದು ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿ ಜೊತೆಲಿ ಕೂತಿ ನಾನು ಮಾತಾಡಿ ನನ್ನ ಹಸ್ಬೆಂಡ್ ಹತ್ರ ಇದ್ರ ಬಗ್ಗೆ ಇದು ಟಾರ್ಚರ್ ಆಗ್ತಿತ್ತು 3.5 ತಿಂಗಳಿಂದ. ಅವನು 2-3 ID ಬ್ಲಾಕ್ ಮಾಡಿದ್ದೆ. ಅವನದು ಮಾಡಿ ಕೂಡ 4ನೇ ಐಡಿಲಿ ಹಿಂಗೆ ಕಂಟಿನ್ಯೂ ಆಗ್ತಾ ಇತ್ತು. ಅದು ವಿಚಿತ್ರವಾದ ಕೆಟ್ಟ ಮೆಸೇಜ್ ವಿಡಿಯೋಸ್ಗಳು ಕಳಿಸೋದು. ಹಿಂಗಾಗಿ ನನಗೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇತ್ತು, ಮೆಂಟಲ್ ಟಾರ್ಚರ್ ಅನಿಸ್ತಿತ್ತು. ಇದೇನು ಬಗೆಹರಿಯಲ್ಲ, ಇದು ಏನು ಟಾರ್ಚರ್ ಅನಿಸ್ತು. ಸೊ ಎಲ್ಲರೂ ಇಗ್ನೋರ್ ಮಾಡು ಅಂದರು, ಹಂಗೆ ಇಗ್ನೋರ್ ಮಾಡಿದೆ. ನಾನು ಬ್ಲಾಕ್ ಮಾಡು ಅಂದರು, ಬ್ಲಾಕ್ ಮಾಡಿದೆ. ಹಂಗೂ ನಡೀತಾ ಇತ್ತು. ಸೊ ಇದೇನಾದರೂ ನಾವು ಸ್ಟೆಪ್ ತಗೋಬೇಕು ಅಂತ ನನ್ನ ಫ್ಯಾಮಿಲಿ ಜೊತೆಲಿ ನನ್ನ ಹಸ್ಬೆಂಡ್ ಮಹೇಶ್ ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡಿ, ಇಲ್ಲ ಕಾನೂನು ಪ್ರಕಾರ ಹೋಗಿ ಏನಿದೆ ಅದನ್ನು ಒಂದ್ಸಲಿ ಕನ್ವೆ ಮಾಡಿ ನೋಡು ಆ ಮನುಷ್ಯನಿಗೆ ಅಂತ ಹೇಳಿದ್ರು. ನಾನು ನೀಟಾಗಿ ಒಂದು ಗುಡ್ ವೇನಲ್ಲಿ ಕನ್ವೆ ಮಾಡಕ್ಕೆ ನೋಡಿದೆ. ಆ ಮನುಷ್ಯ ಕೇಳಕ್ಕೆ ರೆಡಿ ಇರಲಿಲ್ಲ. ಈವನ್ ನಾನು ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿರಲಿಲ್ಲ. ಯಾವ ಇದರಲ್ಲಿ ಬಂದರೂ, ಯಾವ ಐಡಿನಲ್ಲಿ ಬಂದರೂ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿರಲಿಲ್ಲ. ಕೊನೆಗೆ ಮೆಸೆಂಜರಲ್ಲಿ ವಿಡಿಯೋಗಳನ್ನ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ದೆ. ಮಾರ್ನಿಂಗ್ ಒಂದು 10-15 ಫೋಟೋಸು, 10-15 ವೀಡಿಯೋಸ್ ಎಲ್ಲ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಏಕೋ ಸಹಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಮೆಂಟಲಿ ಟಾರ್ಚರ್ ಆಗ್ತಿತ್ತು ಈಗ. ಸೊ ನಾನು ನೆಕ್ಸ್ಟ್ ಫರ್ದರು ನಾನು ಹೇಳಿದೆ ಅವನಿಗೆ, ಹಿಂಗೆಲ್ಲ ಮಾಡಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಒಂದು ಅನ್ನೋನ್ ಒಂದು ಹೆಂಗಸ್ಗೆ ಈ ಥರ ಎಲ್ಲ ಮೆಸೇಜ್ ಕಳಿಸೋದು ಎಷ್ಟು ಮಟ್ಟಿಗೆ ಸರಿ, ಹಂಗೆ ಹಿಂಗೆ ಕನ್ವೆ ಆಗಲಿಲ್ಲ. ಕರೆದು ಕನ್ವೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಆಗಲಿಲ್ಲ ಅಂದಾಗ ನನ್ನ ನೆಕ್ಸ್ಟ್ ಸ್ಟೆಪ್ಪು ನಾನು ಕಾನೂನು ಪ್ರಕಾರವಾಗಿ ತೊಗೋಬೇಕಾಗಿತ್ತು. ಪೊಲೀಸವ್ರ ಮುಖಾಂತರ ನಾನು ಹೋದೆ. ಪೊಲೀಸವರು ಸಹಕಾರ ನೀಡಿದ್ದಾರೆ, ಕೊಟ್ಟಿದ್ದಾರೆ, ಎಲ್ಲ ನಡೀತಿದೆ. ಅವ್ರನ್ನ ಕರೆದು ಕೂರಿಸಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಇಷ್ಟ ಆಗಿದೆ ಮೇಡಮ್. ಯಾವ ಹೆಸರಲ್ಲಿ ನಿಮಗೆ ಈ ಒಂದು ಮೆಸೇಜಸ್ಗಳು ಬರ್ತಾ ಇತ್ತು? ಜೊತೆಗೆ ಅವರು ಡಿಲೀಟ್ ಮಾಡಿದ್ರು ಸಹ, ಅಂದರೆ ನೀವು ಬ್ಲಾಕ್ ಮಾಡಿದ್ರು ಸಹ ಅವ್ರನ್ನ ಅದೇ ಹೆಸರಲ್ಲಿ ಮತ್ತೆ ಕ್ರಿಯೇಟ್ ಆಗ್ತಾ ಇತ್ತಾ ಹೇಗೆ ಅಂತ? ಅದರ್ವೈಸ್ ಬೇರೆ ಹೆಸರುಗಳಿಂದ ನಿಮಗೆ ಮೆಸೇಜಸ್ ಕಳಿಸ್ತಾ? ಅದೇ ಹೆಸರಲ್ಲಿ ನವೀನ್. ನಾನು ಅದನ್ನೆಲ್ಲ ತುಂಬ ಡೀಪಾಗಿ ನೋಡಕ್ಕೆ ಹೋಗಿರಲಿಲ್ಲ, ಇಗ್ನೋರ್ ಮಾಡ್ತಿದ್ದೆ. ಒಂದು 3 ID ಬ್ಲಾಕ್ ಮಾಡಿದ್ದೆ, ಹಿಂಗೆ ಇಗ್ನೋರ್ ಮಾಡ್ತಿದ್ದೆ. ಕೊನೆಗೆ ಏನು ಮಾಡೋದು, ಇದು ಏನಾದರೂ ನಾನು ಸ್ಟೆಪ್ ತಗೋಬೇಕು ಅಂತ ಅನ್ನಿಸ್ತು. ಎಷ್ಟೋ ಜನಕ್ಕಾಗುತ್ತೆ, ನನಗೊಬ್ಳಿಗೆ ಎಲ್ಲ ಎಲ್ಲರಿಗೂ ಆಗಿದೆ. ನಾನು ಬ್ರೇವ್ ಆಗಿ ಬಂದು ನಾನು ಕಂಪ್ಲೇಂಟ್ ಮಾಡಬೇಕು. ಇದು ಫ್ಯಾಮಿಲಿ ಸಪೋರ್ಟ್ ಮುಖ್ಯ. ಇದು ಎಲ್ಲದಕ್ಕಿಂತ ಫ್ಯಾಮಿಲಿ ಸಪೋರ್ಟ್ ಮುಖ್ಯ ನನಗೆ. ಎಲ್ಲ ಹೆಣ್ಮಕ್ಳಿಗೂ ಆಗಿರುತ್ತಿದ್ದು, ಎಲ್ಲ ಒಬ್ಬೊಬ್ರು ಐಸೋಲೇಟ್ ಆಗಿಬಿಡ್ತಾರೆ ಮನೇಲಿ, ಒಬ್ಬೊಬ್ರು ಇನ್ನು ಮುಂದೆ ಹೋಗಿ ಏನಾದರೂ ಅಟೆಂಪ್ಟ್ ಮಾಡಿಬಿಡೋದು, ಒಂಥರ ಕುಗ್ಬಿಡೋದು ಮಾನಸಿಕವಾಗಿ. ಅದೆಲ್ಲ ಆಗಬಾರ್ದು. ನನಗಾದಂಗೆ ಮುಂದೆ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಅಂತ ನಾನು ನಮ್ಮ ಮನೆಯವರು ಇದರಿಂದ ಸಹಕಾರದಿಂದ ನಮ್ಮ ಮನೆಯವರೆಲ್ಲ ಕೋಆಪ್ರೇಟ್ ಮಾಡಿದ್ರು. ಇಲ್ಲಿ ಫ್ಯಾಮಿಲಿ ಕೋಆಪ್ರೇಷನ್ನು ಮುಖ್ಯ ಮೇಡಮ್. ಹೊರಗಡೆ ಅಂತಲ್ಲ, ಹೊರಗಡೆ ಹೇಳ್ತಾರೆ, 1000 ಜನ ಹೇಳ್ತಾರೆ, ಇಗ್ನೋರ್ ಮಾಡಿ ಕೊಟ್ಬಿಡ್ಬೋದಾಗಿತ್ತು, ಬ್ಲಾಕ್ ಮಾಡ್ಬೋದಾಗಿತ್ತು. ಕಾಮನ್ ಆಗಿ ನಾನು ಅದನ್ನೇ ಮಾಡಿದೆ. ಎಲ್ಲರೂ ಏನು ಮಾಡ್ತಾರೆ ಅದನ್ನೇ ಮಾಡಿದೆ. ಸೊ ಆಗಲಿಲ್ಲ ನನಗೆ. ಹಿಂಗೆ ಬರ್ತಾನೆ ಇತ್ತು, ಟಾರ್ಚರ್ ತಡೆಯೋಕ್ಕಾಗ್ತಿರ್ಲಿಲ್ಲ. ಸೊ ಕೂತ್ ಮಾತಾಡಿ ನಾನು ಫರ್ದರ್ ಸ್ಟೆಪ್ಪು ಪೊಲೀಸವ್ರಿಗೆ ಹೇಳಿ ಮಾತಾಡಿ ತಗೊಂಡು. ನೀವು ಬ್ಲಾಕ್ ಕೂಡ ಮಾಡಿದ್ರಿ, ಎಚ್ಚರಿಕೆ ಕೂಡ ಕೊಟ್ರಿ ಅವ್ರಿಗೆ, ಮಾಡಬೇಡಿ ಈ ಥರದ ಮೆಸೇಜಸ್ ಅಂತ. ತಿರ್ಗಾ ಒಮ್ಮೆ ಮೀಟ್ ಮಾಡ್ತೀರಾ ನೀವು ಅವ್ರನ್ನ? ಏನು ಪರ್ಪಸಲ್ಲಿ ನೀವು ಮೀಟ್ ಮಾಡಿದ್ದವ್ರು? ಇದೆ ಕನ್ವೆ ಮಾಡೋಕ್ಕೆ ಮೀಟ್ ಮಾಡಿದೆ. ಬೇರೆ ಯಾವ ಪರ್ಪಸಲ್ಲೂ ನಾನು ಅಪ್ಪನ ಹತ್ರ, ಮನುಷ್ಯನ ಹತ್ರ ಚಾಟಿಂಗು ಮಾಡಿಲ್ಲ, ಯಾವ ಚಾಟು ಮಾಡಿಲ್ಲ. ನಾನು ಕನ್ವೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಹಿಂಗೆಲ್ಲ ಕಳಿಸೋದು ಸರಿ ಇಲ್ಲ ಅಂತ ಕನ್ವೆ ಮಾಡಿನೂ ಕೂಡ ಆ ವ್ಯಕ್ತಿ ಕೇಳಲಿಲ್ಲ ಅಂದಾಗ ನಾನು ಕಾನೂನು ಪ್ರಕಾರವಾಗಿ ಹೋಗಲೇಬೇಕಾಗಿತ್ತು ನಾನು. ಸೊ ಅದಕ್ಕೆ